ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ಅರಮನೆ ನೋಡಿರ್ತೀರಾ, ದಸರಾ ನೋಡಿ ಸಂಭ್ರಮಿಸಿರ್ತೀರಾ. ಆದರೆ ಈ ಸಾಂಸ್ಕೃತಿಕ ನಗರದ ಅಸಲಿ ಎನರ್ಜಿ ಮತ್ತು ಬೌದ್ಧಿಕ ತಾಕತ್ತು ಇರೋದು ಎಲ್ಲಿ ಗೊತ್ತಾ? ಅದುವೇ ಮಾನಸ ಗಂಗೋತ್ರಿ ಎಂಬ ಅದ್ಭುತ ಜ್ಞಾನ ಲೋಕದಲ್ಲಿ. ಬರೀ ಡಿಗ್ರಿ ಸರ್ಟಿಫಿಕೇಟ್ ಪಡೆಯೋ ಜಾಗ ಇದಲ್ಲ, ಇದು ವ್ಯಕ್ತಿತ್ವವನ್ನ ಕೆತ್ತೋ ಅದ್ಭುತ ಶಿಲ್ಪಕಲೆ ಶಾಲೆ. ಇಲ್ಲಿನ ಪ್ರತಿ ಮರವನ್ನ ಅಪ್ಪಿಕೊಂಡಿರೋ ಹಸಿರು ಮತ್ತು ಇಲ್ಲಿನ ಗಾಳಿಯಲ್ಲಿರೋ ಜ್ಞಾನದ ಪರಿಮಳವನ್ನ ಅನುಭವಿಸೋದೇ ಒಂದು ಭಾಗ್ಯ. ಇತಿಹಾಸದ ಭವ್ಯ ಅಡಿಪಾಯ ಮೈಸೂರು ವಿಶ್ವವಿದ್ಯಾನಿಲಯದ ಈ ಐತಿಹಾಸಿಕ ಆವರಣಕ್ಕೆ ಅಡಿಪಾಯ ಬಿದ್ದದ್ದು 1916ರಲ್ಲಿ. ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಪ್ರತಿಭಾನ್ವಿತ ದಿವಾನರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಫಲವೇ ಈ ವಿದ್ಯಾಸಂಸ್ಥೆ. ಇದು ಭಾರತದ 6ನೇ ಮತ್ತು ಕರ್ನಾಟಕದ ಅತಿ ಹಳೆಯ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1960ರ ದಶಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಈ ಆವರಣಕ್ಕೆ ಮಾನಸ ಗಂಗೋತ್ರಿ ಎಂಬ ಸುಂದರ ಹೆಸರಿಟ್ಟರು. ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಬೆಳಕಾಗಿ ದೇಶದ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆ ನೀಡುತ್ತಿರುವ ಈ ಸಂಸ್ಥೆ ನಮ್ಮೆಲ್ಲರ ಹೆಮ್ಮೆಯ ಸಂಕೇತವಾಗಿದೆ. ಜಯಲಕ್ಷ್ಮಿ ವಿಲಾಸ ಅರಮನೆ ಒಂದು ವಾಸ್ತುಶಿಲ್ಪದ ಮಾಂತ್ರಿಕತೆ. ಕ್ಯಾಂಪಸ್ನ ಒಳಗೆ ನೀವು ನಡೀತಿದ್ರೆ ನಿಮ್ಮ ಕಣ್ಣಿಗೆ ಮೊದಲು ಬೀಳುವುದೇ ಅದ್ಭುತವಾದ ಜಯಲಕ್ಷ್ಮಿ ವಿಲಾಸ ಅರಮನೆ. ಇದನ್ನು 1905ರಲ್ಲಿ 10 ಚಾಮರಾಜ ಒಡೆಯರವರು ತಮ್ಮ ಹಿರಿಯ ಪುತ್ರಿ ಜಯಲಕ್ಷ್ಮಿ ಅಮ್ಮಣ್ಣಿಯವರಿಗಾಗಿ ಅತಿ ಸುಂದರವಾಗಿ ನಿರ್ಮಿಸಿದರು. ಈ ಅರಮನೆಯಲ್ಲಿಂದು ಏಷ್ಯಾದಲ್ಲೇ ಅತಿ ದೊಡ್ಡದಾದ ಜಾನಪದ ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿ ಕರ್ನಾಟಕದ ಗ್ರಾಮೀಣ ಬದುಕನ್ನು ಬಿಂಬಿಸುವ ಸಾವಿರಾರು ಅಪರೂಪದ ವಸ್ತುಗಳು, ಬೊಂಬೆಗಳು ಮತ್ತು ವೇಷಭೂಷಣಗಳಿವೆ. ಇದು ಕೇವಲ ಪ್ರವಾಸಿ ತಾಣವಲ್ಲ, ನಮ್ಮ ನಾಡಿನ ಹಳೆಯ ಪರಂಪರೆಯನ್ನ ಕಾಪಾಡಿಟ್ಟಿರುವ ಅಪ್ಪಟ ಸಾಂಸ್ಕೃತಿಕ ಕಣಜವಾಗಿದೆ. ಕುಕ್ಕರಹಳ್ಳಿ ಕೆರೆ ಕವಿಗಳ ಸ್ಫೂರ್ತಿಯ ಚಿಲುಮೆ. ಮಾನಸ ಗಂಗೋತ್ರಿಯ ಉಸಿರು ಅಂದ್ರೆ ಅದು ಅಲ್ಲಿನ ಪ್ರಖ್ಯಾತ ಕುಕ್ಕರಹಳ್ಳಿ ಕೆರೆ. ಸುಮಾರು 100 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಕೆರೆಯ ದಂಡೆ ಅನೇಕ ಸಾಹಿತ್ಯಿಕ ಕೃತಿಗಳಿಗೆ ಜನ್ಮ ನೀಡಿದೆ. ಕುವೆಂಪು, ಗೋಪಾಲಕೃಷ್ಣ ಅಡಿಗ, ಜಿ.ಪಿ. ರಾಜರತ್ನಂ ಅವರಂತಹ ದಿಗ್ಗಜ ಸಾಹಿತಿಗಳು ಇಲ್ಲಿನ ತಂಪಾದ ಗಾಳಿಯಲ್ಲಿ ಕುಳಿತು ಕವಿತೆಗಳನ್ನು ಕಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಇಲ್ಲಿನ ಪಕ್ಷಿಗಳ ಕಲರವ ಮತ್ತು ಸೂರ್ಯಾಸ್ತದ ದೃಶ್ಯ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಈ ಕೆರೆ ಮತ್ತು ಇಲ್ಲಿನ ಹಸಿರು ಪರಿಸರವು ವಿದ್ಯಾರ್ಥಿಗಳಿಗೆ ಓದಲು ಬೇಕಾದ ಏಕಾಗ್ರತೆ ಮತ್ತು ಶಾಂತಿಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತೆ. ಜ್ಞಾನದ ಭಂಡಾರ ಮತ್ತು ಅರ್ಥಶಾಸ್ತ್ರದ ರಹಸ್ಯ ನಿಮಗೆ ಅಚ್ಚರಿಯಾಗಬಹುದು. ಜಗತ್ಪ್ರಸಿದ್ಧ ಕೌಟಿಲ್ಯನ ಅರ್ಥಶಾಸ್ತ್ರದ ತಾಳೆಗರಿ ಹಸ್ತಪ್ರತಿ ಮೊದಲು ಪತ್ತೆಯಾಗಿದ್ದೇ ಇದೇ ವಿಶ್ವವಿದ್ಯಾಲಯದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಇದು ಮಾನಸ ಗಂಗೋತ್ರಿಯ ಬೌದ್ಧಿಕ ಮಟ್ಟವನ್ನ ಜಗತ್ತಿಗೆ ಸಾರಿದ ಮಹತ್ವದ ಘಟನೆ. ಇಲ್ಲಿನ ಗಾಂಧಿ ಭವನ, ಪೂರ್ಣಚಂದ್ರ ತೇಜಸ್ವಿ ಸಂಶೋಧನಾ ಕೇಂದ್ರ ಮತ್ತು ಬೃಹತ್ ಗ್ರಂಥಾಲಯಗಳು ಜ್ಞಾನದ ಬಾಯಾರಿಕೆ ನೀಗಿಸುವ ಪವಿತ್ರ ತಾಣಗಳಾಗಿವೆ. ಇಲ್ಲಿ ಕೇವಲ ಪುಸ್ತಕದಲ್ಲಿರೋದನ್ನ ಮಾತ್ರ ಕಲಿಸಲ್ಲ, ಬದಲಾಗಿ ಸಂಶೋಧನೆ ಮತ್ತು ಹೊಸ ಆಲೋಚನೆಗಳಿಗೆ ಇಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗ್ತಿದೆ. ಇದು ಅತ್ಯುತ್ತಮ ಶೈಕ್ಷಣಿಕ ಕೇಂದ್ರವಾಗಿದೆ. ಜಗತ್ತನ್ನೇ ಆಳಿದ ಪ್ರತಿಭೆಗಳ ತವರು. ಮಾನಸ ಗಂಗೋತ್ರಿಯ ಪ್ರತಿ ಮಣ್ಣಿನ ಕಣಕ್ಕೂ ಒಬ್ಬ ಸಾಧಕನ ಸ್ಪರ್ಶ ಇದೆ. ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇಲ್ಲಿ ತತ್ವಶಾಸ್ತ್ರ ಬೋಧಿಸುತ್ತಿದ್ರು ಅನ್ನೋದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಕುವೆಂಪು ಅವರು ಇಲ್ಲಿನ ಉಪಕುಲಪತಿಗಳಾಗಿ ಈ ಸಂಸ್ಥೆಯನ್ನ ಮುನ್ನಡೆಸಿದ್ರು. ವಿ.ಕೆ. ಗೋಕಾಕ್, ಯು.ಆರ್. ಅನಂತಮೂರ್ತಿ ಸೇರಿದಂತೆ ನೂರಾರು ಜ್ಞಾನಪೀಠ ಮತ್ತು ಪದ್ಮ ಪ್ರಶಸ್ತಿ ವಿಜೇತರು ಇಲ್ಲಿ ಓದಿ ಬೆಳೆದವರು. ಎಂದಿಗೂ ಮಾನಸ ಗಂಗೋತ್ರಿ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ನಾಯಕತ್ವವನ್ನ ಮುನ್ನಡೆಸ್ತಾ ಹೊಸ ಇತಿಹಾಸವನ್ನ ನಿರ್ಮಿಸುತ್ತಿದೆ. ಮಾನಸ ಗಂಗೋತ್ರಿ ಅಂದ್ರೆ ಅದು ಕೇವಲ ಬಿಲ್ಡಿಂಗ್ಗಳಲ್ಲ, ಅದು ನಮ್ಮ ನಾಡಿನ ಅರಿವಿನ ಗಂಗೆ. ಇಲ್ಲಿನ ಶಾಂತಿ ಮತ್ತು ಜ್ಞಾನದ ವೈಭವನ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಖಂಡಿತವಾಗಿಯೂ ಅನುಭವಿಸಲೇಬೇಕು. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಮೈಸೂರಿನ ಮಾನಸ ಗಂಗೋತ್ರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.